ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜೊತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ. ಏನಪ್ಪ ಇವತ್ತು ಗಿಡದ ಮುಂದೆ ನಿಂತ್ಕೊಂಡು ಯಾವುದೋ ಗಿಡ ತೋರಿಸ್ಕೊಂಡು ವಿಶೇಷವಾದ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ಸ್ನೇಹಿತರೆ ತುಂಬ ವಿಶೇಷವಾದಂಥ ಇವತ್ತೊಂದು ಗಿಡ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಜನಕ್ಕೆ, ನಮ್ಮ ಕರ್ನಾಟಕ ಜನತೆಗೆ ಹೇಳಬೇಕು. ಎಷ್ಟೋ ಜನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರು, ಹಂಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಶಂಕರಪ್ಪನವರೇ ನಮಗೆ ಕಿವಿ ಸೋರಿಕೆ ಇದೆ, ನನ್ನ ಮಗಳಿಗೆ, ಚಿಕ್ಕ ಮಕ್ಳಿಗೆಲ್ಲ ಕಿವಿ ಸೋರ್ತಾ ಇರ್ತದೆ, ಆ ಕಿವಿಗೆ ಹತ್ತಿ ಇಟ್ಕೋಬೇಕು, ಕಿವಿ ಯಾವಾಗಲೂ ಥರ ಸ್ಮೆಲ್ಲು ನೀರು ಥರ ಬರ್ತಾ ಇರುತ್ತೆ, ಕಿವು ಥರ ಬರುತ್ತೆ ಅಂತಾರ. ಅಂಥವ್ರಿಗೆ ಅದ್ಭುತವಾದಂಥ ಗಿಡ ಮೂಲಿಕೆನ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಕರ್ನಾಟಕ ಜನತೆಗೆ ಈ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಜೆಟ್ವಾಯ್ ಗಿಡ ಅಂತಾರೆ, ಜೆಡ್ವಾಯ್ ಗಿಡ ಅಂತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಎಲ್ಲ ಬೇರೆ ಬೇರೆ ಕಡೆ ಒಂಥರ ಹೇಳ್ತೀರಾ. ಇವತ್ತು ತುಂಬ ವಿಶೇಷವಾದ ಈ ಗಿಡದ ಬಗ್ಗೆ ಹೇಳ್ತೀನಿ. ನೀವು ಕಾಣಿಸ್ತಾ ಇರ್ಬೋದು ನೋಡಿ, ಕಾಣಿಸುತ್ತೆ. ನಮ್ಮ ಕಿವಿ ಯಾವ ಥರ ಇರುತ್ತೋ ಅದೇ ಥರ ಇದು ಅಗಲವಾಗಿ ರೂಪವಾಗಿರುತ್ತೆ. ಇದು ನೋಡಿ, ಇದನ್ನು ಕಿತ್ಕೊಂಡು ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ತುಂಬ ಅದ್ಭುತವಾದಂಥ ಗಿಡ ಶಕ್ತಿ ಇದು. ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲಿ ವಿಡಿಯೋನ ನೋಡಿ ಕೊನೆಯವರೆಗೂ. ಸ್ನೇಹಿತರೆ, ಆ ಗಿಡದ ಬಗ್ಗೆ ನಿಮಗೆ ಅಂತ ಪೂರ್ತಿ ವಿಡಿಯೋನ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ. ಇದು ಈ ಥರ ಕಾಯಿ ಬಿಟ್ಟಿರುತ್ತೆ ನೋಡ್ಕಪ್ಪ, ತೋರಿಸಿ. ಈ ಥರ ನಮ್ಮ ಕಿವಿ ರೂಪ ಯಾವ ಥರ ಇರುತ್ತೋ ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಡಿ, ನಮ್ಮ ಕಿವಿ ಥರನೇ ಇದು ಬಿಡುತ್ತೆ. ಈ ಕಾಯಿಂದ ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ. ನೋಡಿ, ಗಿಡ ಇದೆಯಲ್ಲ ನೋಡಿ, ಪಾಪ ಹತ್ರ ಪಾಪ. ಈ ಗಿಡದ ಬಗ್ಗೆ ನೀಟಾಗಿ ತೋರಿಸಿ. ಇದನ್ನು ಜೆಡ್ವಾಯ್ ಗಿಡ ಅಂತಾರೆ. ಏನಕ್ಕಪ್ಪ ಅಂದರೆ, ಆಗಿನ ಕಾಲದಲ್ಲಿ ಹಸುಗಳಿಗೆ ಸೆಲೆ ಬರ್ತಾಯಿತ್ತು. ಸೆಲೆ ಬಂದಾಗ ಹಸುಗಳಿಗೆ ಕತ್ತಿಗೆ ಇದು ಹಾಕ್ದಾಗ ಆ ಸೆಲೆ ವಾಸಿ ಆಯ್ತಾಯಿತ್ತು. ಅದೊಂದು ಪ್ರಕೃತಿ ನೇಮ. ಅದೊಂದು ಅಮ್ಮನ ಸ್ಮೆಲ್ಲು, ಆ ಸ್ಮೆಲ್ಲು ಅದಕ್ಕೆ ತೊಗೋತಾ ಇದ್ರೇ ವಾಸಿ ಕತ್ತಿಗೆ ಏನಕ್ಕೆ ಹಾಕ್ತಾಯಿದ್ರು, ಅದಕ್ಕಿಂತ ಏನು ವಾಸಿ ಆಗುತ್ತೆ ಅಂತ ಹೇಳ್ಬೋದು. ಇದು ಬೇರೆ ಕಡೆ ಕಟ್ಟಿದ್ರೆ ಕಿತ್ತಾಕ್ಬಿಡುತ್ತೆ ಅಂತ ಕತ್ತಿಗೆ ಇದನ್ನು ಜಡೆ ಮಾಡಿ ಹಸುಗೆ ಕತ್ಗಳಿಗೆ ಹಾಕ್ತಾಯಿದ್ರು. ಆ ಸ್ಮೆಲ್ ಕುಡಿತಾ ಇರುತ್ತೆ. ಆ ಸ್ಮೆಲ್ ಕುಡಿತಾ ಕಾಯಿಲೆ ವಾಸಿ ಆಗ್ತಾಯಿತ್ತು. ಅದೇ ಥರ ಇದನ್ನು ಏನಪ್ಪ ಈ ಗಿಡದಿಂದ ಅಂದರೆ ಸ್ನೇಹಿತರೆ, ತುಂಬ ಅದ್ಭುತವಾದಂಥ ಗಿಡ ಇದು ನೋಡಿ. ತುಂಬ ಇದರಿಂದ ಒಂದು 4 ಎಲೆ ಕಿತ್ಕೊಳ್ಳಿ. 4 ಎಲೆ ಕಿತ್ಕೊಬಿಟ್ಟು ನೋಡಿ, ಥರ ಇಷ್ಟೇ ಸಾಕು. 4 ಎಲೆ, ಒಂದೇ ಒಂದು ಪೀಸ್ ಬೆಳ್ಳುಳ್ಳಿ, ಅಂದರೆ ಚಿಪ್ಪೆ ನಾವು ಬಿಡಿಸ್ಬಿಟ್ಟು ಒಂದು ಚಿಪ್ಪೆ ತೊಗೋಬೇಕು. ಒಂದೇ ಒಂದು ಪೀಸ್ ಬೆಳ್ಳುಳ್ಳಿ ತೊಗೊಂಡು ಶುದ್ಧವಾಗಿರೋ ಕೊಬ್ಬರಿ ಎಣ್ಣೆ ಶುದ್ಧವಾಗಿರೋ ಕೊಬ್ಬರಿ ಎಣ್ಣೆ ಒಂದೇ ಒಂದು ಸ್ಪೂನ್, 2 ಸ್ಪೂನ್ ಹಾಕಿ ಸಾಕು. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು ಬಾಣಲಿನಲ್ಲಿ ಈ ಎಲೆ 4 ಎಲೆ, ಒಂದು ಪೀಸ್ ಬೆಳ್ಳುಳ್ಳಿ, ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಬೆಚ್ಚಗೆ ಕುದೀತಾ ಇರುತ್ತೆ. ಕುದೀತಾ ಅದನ್ನ ತೊಗೊಂಡು ಆ ಸೊಪ್ಪನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು, ಆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಏನು ಮಾಡಬೇಕು ಅಂದರೆ ಆ ಎಣ್ಣೆನ ಆರಿಸ್ಕೊಳ್ಳಿ. ನೀಟಾಗಿ ಆರಿಸ್ಕೊಬಿಟ್ಟು ಅದನ್ನೇನಪ್ಪ ಮಾಡಬೇಕು ಅಂದರೆ, ನಿಮಗೆ ಈ ಕಿವಿ ಸೋರ್ತಾ ಇರುತ್ತಲ್ಲ ಜನಗಳಿಗೆ, ಆ ಮಕ್ಕಳಾಗಿರಲಿ ಆ ಥರ ಚಿಕ್ಕ ಮಕ್ಳಿಗೆ ಹಾಕಬೇಡ್ರಿ. ದೊಡ್ಡವರು ಒಂದು 5 ವರ್ಷದ 10 ವರ್ಷದ ಮೇಲ್ಪಟ್ಟಿರಬೇಕು ಮಕ್ಕಳು, ದೊಡ್ಡವ್ರು ಹಾಕ್ಕೋಬೋದು. ಮಲ್ಕೋಬೇಕಾದ್ರೆ 3 ಡ್ರಾಪ್ ಎಣ್ಣೆನ ಹಾಕ್ಬಿಟ್ಟು ಮಲ್ಕೊಳ್ಳಿ. ಹತ್ತಿ ಇಟ್ಬಿಡಿ. ತಿರ್ಗಿ ಈ ಕಡೆ 3 ಡ್ರಾಪ್ ಹಾಕಿ ಹತ್ತಿ ಇಟ್ಬಿಡಿ. ಆ ಥರ 3 ದಿನ ಹಾಕಿ ನಿಮಗೆ ಖಂಡಿತವಾಗ್ಲೂ ಕಿವಿ ಸೋರ್ಕೆನೆ, ಆ ಕಿವಿ ಇನ್ಫೆಕ್ಷನ್ ಆಗಿರಲಿ, ಕಿವಿ ಸೋರ್ತಾ ಇರಲಿ, ಆ ಸ್ಮೆಲ್ಲು, ಆ ನೀರು ಯಾವುದು ಬರಲ್ಲ. ಖಂಡಿತ ತುಂಬ ಅದ್ಭುತವಾಗಿ ವಾಸಿಯಾಗುತ್ತೆ. ಅಷ್ಟೊಂದು ಪವರ್ಫುಲ್ ಈ ಗಿಡದಲ್ಲಿ. ನಿಮಗೆ ಗೊತ್ತಿಲ್ಲ ಅಂದರೆ ಹಳ್ಳಿನಲ್ಲಿ ಯಾರಾದರೂ ತಾತ ಅಜ್ಜಿದಿರು ಯಾರಾದರೂ ದೊಡ್ಡವರಿದ್ದರೆ ಅದನ್ನ ಕೇಳಿ ತಿಳ್ಕೊಳ್ಳಿ. ಎಲೆನ ತರಿಸು, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯ ಮಾಹಿತಿ ನೀಡಿದ್ದೀನಿ. ಈ ವಿಡಿಯೋನ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟ ಶಂಕರಪ್ಪನವರು.